ಯಾರು ಗಾಬರಿ ಆಗಬೇಕಾದದ್ದಿಲ್ಲ, ಏನೂ ಆಗಲಿಲ್ಲ. ಕುಳಿತದ್ದು ಸ್ವಲ್ಪ ಮುಂದಾಯ್ತು, ಆಸನ ಹಿಂದಾಯ್ತು ಅಷ್ಟೇ. ಅದು ಅಂದ್ರೆ ಮೊನ್ನೆ ಸಿಕ್ಕಿದ ಪೀಠ, ಅದು ಇನ್ನೂ ಅಭ್ಯಾಸ ಆಗಲಿಲ್ಲ, ಹಾಗಾಗಿದೆ. ಯಾರು ಗಾಬರಿ, ಯಾರು ಎದ್ದು ಬರುವುದು ಬೇಡ, ಅಲ್ಲೇ ಇರಿ ಅಲ್ಲೇ ಇರಿ. ಹಾಯ್, ಪರಿಚಯ ಆಯ್ತಾ? ಹಾಯ್, ಪರಿಚಯ ಆಯ್ತಾ ಅಂದೆ? ಇಲ್ಲಪ್ಪ, ಇವ್ರು ಬಂದವರೇ ಬಾಯಲ್ಲಿ ಎಲ್ಲಡಿಕೆ ಹಾಕೊಂಡು ಕೂತಿದಾರ. ಪರಿಚಯ ಆಯ್ತಾ? ನಾನು ಮದನರಾಯರಂದ್ರೆ ನಾನೇ ಇದ್ದೇನೆ. ಮಂತ್ರಿಗಳ ಮಗ ಮದನರಾಯರಂದ್ರೆ ನಾನೇ. ನಮ್ಮಪ್ಪಯ್ಯ ಪ್ರಧಾನಮಂತ್ರಿಗಳು. ಪ್ರಧಾನಮಂತ್ರಿಗಳು ದುಷ್ಟಬುದ್ಧಿ. ಹೌದು, ಅವ್ರ ಮಗ ನಾನು. ಹೋಯ್, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ ಒಂದು ಅಪವಾದ ಬಂತು, ಗೊತ್ತುಂಟ ನಿಮ್ಗೆ? ಅಂದ್ರೆ ಅವರು ದೇಶದಲ್ಲಿರುವುದಕ್ಕಿಂತ ವಿದೇಶ ತಿರುಗಾಟವೇ ಹೆಚ್ಚು ಅವ್ರದ್ದು ಅಂತ. ಆದ್ರೆ ಅವರು ಅಲ್ಲಿ ಯಾಕೆ ಹೋಗ್ತಾರೆ, ಏನೆಲ್ಲ ತರ್ತಾರೆ ಅಂತ ಇಲ್ಲಿದ್ದವ್ರಿಗೆ ಗೊತ್ತೇ ಇಲ್ಲ. ಅಪವಾದ ಹಾಕುದು. ಈ ಬಾರಿ ಹೋಗುವಾಗ ನಮ್ಮ ಅಪ್ಪಯ್ಯ ಒಂದು ಬುದ್ಧಿವಂತಿಕೆ ಮಾಡಿದ್ರು. ಮಗನೇ, ನಾನು ಹೋಗಿ ಬರ್ತೇನೆ, ಅಲ್ಲಿ ಅವರಿಗೆ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ಅಂತ ಅಧಿಕಾರ ನಾನು ಕೊಟ್ಟು ಹೋದ್ರು. ಅಧಿಕಾರ ಸಿಕ್ಕಿದ್ದು ನೋಡಿ ನಾನು ಹತ್ತಿ ಕುಳಿತು ಬಿಟ್ಟೆ. ಆ ನಂತರ ಯೋಚನೆ ಮಾಡಿದೆ, ನಾಳೆ ದಿನ ಹೇಳಬೇಕು ಊರವರೆಲ್ಲ, ಅಪ್ಪನಿಗಿಂತ ಮಗನೇ ಅಡ್ಡಿಲ್ಲ ಅಂತ ಹೇಳಬೇಕು. ಹಾಗೆ ಮಾಡ್ಲಿಕ್ಕೆ ಬರ್ತದೆ. ನಮ್ಮ ಮನೆ ಒಬ್ರಲ್ಲಿ ಕೇಳಿದೆ ಹೇಗ್ ಮಾಡ್ಬೇಕು ಅಂತ. ಅವರು ಒಂದು ಕತೆ ಹೇಳಿದ್ರು, ಹೀಗೆ ಮಾಡಿದ್ರು ಒಳ್ಳೆ ಹೆಸರು ಬರ್ತದೆ ನೋಡೋದು. ಅದು ಹೇಗೆ ಗೊತ್ತುಂಟ? ಒಂದೂರಿನಲ್ಲಿ ಒಬ್ಬ ಬಹಳ ಕೆಟ್ಟ ಅಪ್ಪ ಇದ್ದಂತೆ. ಅವನು ಕೆಟ್ಟ ಕೆಲಸವನ್ನೇ ಮಾಡಿದ್ದು. ಹೌದು, ಕೊನೆಗೆ ಸಾಯುವುದಕ್ಕೆ ಬಿದ್ದ. ಮಗನನ್ನು ಕರೆದು ಹೇಳಿದ, ಇನ್ನಾದ್ರೂ ಸ್ವಲ್ಪ ನಾನು ಕೆಟ್ಟ ಕೆಲಸ ಮಾಡಿಬಿಟ್ಟೆ, ಸತ್ತ ಮೇಲಾದ್ರೂ ಒಳ್ಳೆಯವಾಗಿದ್ದ ಅಂತ ಹೇಳುವ ಹಾಗೆ ಮಾಡು ಪುಣ್ಯಾತ್ಮ ಅಂತ ಮಗನಲ್ಲಿ ಹೇಳಿ ಸತ್ತೋದ. ಮಗ ಏನ್ ಮಾಡಿದ, ಆ ಕಡೆ ಈ ಕಡೆ ಹೋಗುವವರೆಲ್ಲ ಕಲ್ಲು ಹಿಡಿದು ಹೊಡೆಯುವುದು ಪ್ರಾರಂಭ ಮಾಡಿದ. ಆಗ ಊರವ್ರು ಹೇಳಿದಂತೆ, ಇವನಿಗಿಂತ ಇವನ ಅಪ್ಪನೇ ಅಡ್ಡಿಲ್ಲ ಆಗಿದ್ದ, ಅವನೇ ಒಳ್ಳೆಯವನಾಗಿದ್ದ. ಹಾಗೆ ಮಾಡೋದಕ್ಕೆ ಬರ್ತದೆ. ಈಗ ನಾನು ಯೋಚನೆ ಮಾಡಿ ಕೇಳಿದೆ, ಏನಾದ್ರೂ ಒಂದು ಹೊಸ ಕ್ರಾಂತಿಕಾರಕವಾದ ವಿಚಾರಗಳನ್ನೆಲ್ಲ ತರಬೇಕು ಅಂತ. ತಕ್ಷಣ ನಮ್ಮ ಊರಿನಲ್ಲಿ ಏನ್ ಸಮಸ್ಯೆ ಉಂಟು ಕೇಳಿದೆ. ನಿರುದ್ಯೋಗ ಸಮಸ್ಯೆ ಉಂಟು ಅಂತ ಹೇಳಿದ್ರು. ಹಿಂದೆ ಮುಂದೆ ಯೋಚನೆ ಮಾಡಲೇ ಇಲ್ಲ. ಊರಿನಲ್ಲಿ ಇದ್ದು ಬಿದ್ದು ಬಾವಿ ಅಷ್ಟು ಮುಚ್ಚಾಕಿ ಅಂತ ಹೇಳಿದೆ. ಊರಿನಲ್ಲಿ ಬೊಬ್ಬೆ ಬಿತ್ತು ನೋಡಿ. ಕುಡಿಯೋದಕ್ಕೆ ನೀರಿಲ್ಲ ಅಂತ ಮನೆ ಹೆಂಗಸರದೆಲ್ಲ ಪ್ರತಿಭಟನೆ, ಖಾಲಿ ಕೊಡ ಹಿಡ್ಕೊಂಡು ಸಾಲಾಗಿ ಬೇಕಾ. ಮರು ಕ್ಷಣದಲ್ಲೇ ಆಜ್ಞೆ ಮಾಡಿದೆ, ಅದ್ರ ಪಕ್ಕದಲ್ಲೇ ಮತ್ತೊಂದು ಬಾವಿ ತೆಗೀರಿ ಅಂತ, ಹೊಸ ಬಾವಿ. ನೀರು ಬರ್ತಿದ್ರೆ ಮತ್ತೊಂದು ಬಾವಿ, ಅದ್ರ ಪಕ್ಕದಲ್ಲಿ ಮತ್ತೊಂದು ಬಾವಿ. ಆಗ ನೋಡಿ, ಬಾವಿ ಮುಚ್ಚುವುದಕ್ಕೆ ಕೆಲವರಿಗೆ ಕೆಲಸ, ಬಾವಿ ತೆಗೆಯುವುದಕ್ಕೆ ಕೆಲವರಿಗೆ ಕೆಲಸ, ನೀರು ಬರ್ದಿದ್ರೆ ಮತ್ತೊಂದು ಬಾವಿ ತೆಗೆಯುವುದಕ್ಕೆ ಕೆಲಸ. ನಿರುದ್ಯೋಗ ಸಮಸ್ಯೆ ಪರಿಹಾರ. ತಲೆ ಬೇಕು, ತಲೆ ತಲೆ ನೋಡಿ. ಅಷ್ಟೇ ಅಲ್ಲ, ಮತ್ತೊಂದು ಕೆಲಸ ಮಾಡಿದೆ. ಮಾರ್ಗದಲ್ಲಿದ್ದ ಅಂಗಡಿ ಮುಂಗಟ್ಟು ದೊಡ್ಡ ದೊಡ್ಡ ಮರ ಎಲ್ಲ ಕೀಳ್ಸಿ ಹಾಕ್ಸಿಬಿಟ್ಟೆ. ಆಗ ಅವರೆಲ್ಲ ಬಂದು ಹೇಳಿದ್ರು, ಯಾಕೆ ಇಂಥ ಕೆಲಸ ಮಾಡಿದ್ರಿ ಸ್ವಾಮಿ ಅಂತ. ಒಂದೇ ಉತ್ತರ ಕೊಟ್ಟೆ, ಮಾರ್ಗದ ಅಗಲೀಕರಣ ಅಂತ. ಆಗ ಕೆಲವರೆಲ್ಲ ಬಂದು ಕೇಳಿದ್ರು, ಮಾರ್ಗದಲ್ಲಿದ್ದು ಹೊಂಡ ಗುಂಡಿ ಮುಚ್ಚುವುದಕ್ಕೆ ನಿಮ್ಮ ಹಣೆ ಬರದಲ್ಲಿ ಆಗುವುದಿಲ್ಲ, ಯಾವ ಕರ್ಮಕ್ಕೆ ಅಗಲೀಕರಣ ಅಂತ ಕೇಳಿದ್ರು. ಆಗ ಒಂದು ಉತ್ತರ ಕೊಟ್ಟಿದ್ದೇನೆ ನೋಡಿ. ಮಾರ್ಗದಲ್ಲಿದ್ದ ಹೊಂಡ ಗುಂಡಿಗಳನ್ನು ತಪ್ಪಿಸಿಕೊಂಡು ಹೋಗುವುದಕ್ಕೆ ಮಾರ್ಗ ಅಗಲ ಇರಬೇಡವೇ? ಎಲ್ಲ ಬಾಯಿ ಮುಚ್ಚಿ ಹೊರಟು. ಈ ರೀತಿ ಒಂದೊಂದು ಹೊಸ ಹೊಸ ವಿಚಾರದಲ್ಲಿ ಕ್ರಾಂತಿ. ಆ ನಂತರದಲ್ಲಿ ಇದು ಮಾಡಿದೆ, ವೃದ್ಧಾಪ್ಯ ವೇತನ. ನಮ್ಮೂರಿನಲ್ಲಿ ಬಹಳ ಮುದುಕರಿದ್ದಾರೆ, ಪಾಪ ಅವರಿಗೆಲ್ಲ ಬಹಳ ಕಷ್ಟ ಅಂತ ಹೇಳಿದ್ರು. ಆನಂತರ ವೃದ್ಧಾಪ್ಯ ವೇತನ 60 ವರ್ಷ ದಾಟಿದವರಿಗೆಲ್ಲ ಒಂದು ತಿಂಗಳಿಗೆ ಇಷ್ಟು ಅಂತ ಕೊಡೋದು. ಕೊನೆಗೆ ನೀವು 4 ಮಾತಾಡಬೇಕು ಅಂತ ಹೇಳಿದ್ರು ನನ್ನ ಹತ್ರ. ನಾನು ಬಂದು ವೇದಿಕೆಗೆ ಬಂದೆ.
ಎಲ್ಲವರಿಗೂ ಕೈ ಅಧ್ಯಕ್ಷರಂತೆ. ಹೌದು, ಕೈ ಕೈ ಮುಗಿದು ಕೇಳ್ಕೊಂಡೆ. ನೋಡಿ, ಹೀಗೆ ವೃದ್ಧಾಪ್ಯ ವೇತನ ಘೋಷಣೆ ಮಾಡಿದ್ದೇವೆ. ನಮ್ಮೂರಿನ ಹುಡುಗರೆಲ್ಲ ಪ್ರಯತ್ನ ಪಟ್ಟು ಇದನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರು. ಹುಡುಗರ ಆಗ ಅವರೆಲ್ಲ ಬಂದು ನೀವು ವೃದ್ಧಾಪ್ಯ ವೇತನ ಹೇಳ್ತೀರಿ, ಹುಡುಗರೆಲ್ಲ ಪ್ರಯತ್ನ ಪಡ್ಕೊಳ್ಬೇಕು, ಏನು ಅರ್ಥ ಉಂಟು ಹಾಕಿ ಹೇಳಿದ್ರು. ತಲೆ ಬೇಕು, ತಲೆ. ನೀವು ಅದಕ್ಕೆ ಓಡಾಡಿ ಅದಕ್ಕೆ ಬೇಕಾದದ್ದೆಲ್ಲ ಕೊಟ್ಟು ಮಾಡಿ ತಿರುಗಾಟ ಮಾಡಿ ಪಡೆಯುವಷ್ಟೊತ್ತಿ ನೀವು ಮುದುಕರಾಗಿರ್ತೀರಿ ಹೇಳಿ. ಬಾಯಿ ಮುಚ್ಚಿ ಹೊರಟಿದ್ರು. ಆ ನಂತರ ಇದು ಮಾಡಿದೆ, ಯಾವುದು, ನಮ್ಮೂರಿನಲ್ಲಿ ವಿಧವೆಯರು ಬಹಳ ಜನ ಇದ್ದಾರೆ ಅಂತ ಹೇಳಿದ್ರು. ಕೊನೆಗೆ ವಿಧವಾ ವೇತನ ಘೋಷಣೆ ಮಾಡಿದೆ, ತಿಂಗಳಿಗೆ ಇಷ್ಟೊಂದು ಕೊಡೋದು ವಿಧವೆಯರಿಗೆ. ಆಗಲೂ ಮಾತಾಡಬೇಕು ಅಂತ ಹೇಳಿದ್ರು. ಆಗ ವೇದಿಕೆಗೆ ಬಂದು ನಿಂತ್ಕೊಂಡೆ. ನಾವು ವಿಧವಾ ವೇತನ ಘೋಷಣೆ ಮಾಡಿದ್ದೇವೆ. ನೀವು ಗಂಡನನ್ನು ಕಳ್ಕೊಂಡು ಬಹಳ ದುಃಖದಲ್ಲಿದ್ದೀರಿ. ನಮ್ಮೂರಿನ ಎಲ್ಲಾ ಹೆಣ್ಮಕ್ಳು ಈ ವಿಧವಾ ವೇತನದ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಸಭೆಯಲ್ಲಿ ಒಂದು ಬೊಬ್ಬೆ ಬಿತ್ತು ನೋಡಿ. ಪಕ್ಕನ ಹಿಂದೆ ಹೊರಟು ಹೋದ, ಅಲ್ದಿದ್ರೆ ಅವತ್ತು ಪೆಟ್ಟು ಬೀಳ್ತಿತ್ತಂತೆ, ನನಗೆ ಗೊತ್ತಾಗಲಿಲ್ಲ. ಹೇಳಿದ್ದು ಅವ್ರು ಕೊನೆ ಗೊತ್ತಾಯ್ತು ನನಗೆ, ಇದೆಲ್ಲ ಹೀಗೆಲ್ಲ ಉಂಟು ಅಂತ. ಆನಂತರದಲ್ಲಿ ಕೊನೆ ಮಾತಾಡೋದೇ ಬಿಟ್ಟುಬಿಟ್ಟೆ. ಬೇಡ ಬೇಡ ಕ್ಷಮೆಯಾಜ್ಞೆ ಬರಲಿಲ್ಲ, ಕೊನೆ ಸಭೆಗೆ ಬರಲಿಲ್ಲ. ಬೇಡ, ಯಾಕೆ ಪೆಟ್ಟು ಬೀಳುವವರು ಯಾರಿಗೆ ಬೇಕು. ಹೌದು. ಆನಂತರ ಇದು ಯಾವುದು, ನೆರೆ ಪರಿಹಾರ, ಆನಂತರ ಬರ ಪರಿಹಾರ, ಆನಂತರ ಇದು ಕೊನೆಗೆ ಅನ್ನಭಾಗ್ಯ ಯೋಜನೆ ಅದನ್ನು ಘೋಷಣೆ ಮಾಡಿದ್ರು. ಕೊನೆಗೆ ಕೆಲವರೆಲ್ಲ ಬಂದು ಹೇಳಿದ್ರು, ನೀವೆಂತ ಅಕ್ಕಿ ಕೊಡ್ತೀರಿ ಸ್ವಾಮಿ, ಅದರಲ್ಲಿ ಕಲ್ಲು ನೆಲ್ಲು ಸ್ವಲ್ಪ ಇಲ್ಲ ಅಂತ. ಅದಕ್ಕೆ ಅದಕ್ಕೆ ಅನ್ನಭಾಗ್ಯ ಅಂತ ಹೆಸರಿಟ್ಟಿದ್ದೇವೆ ಅಂದೆ. ಯಾಕೆ ಕೇಳಿದ್ರು, ನಾವು ಕೊಡ್ತೇವೆ ಹೇಳಿದ್ದು ಅಕ್ಕಿಯನ್ನು ಮಾತ್ರ, ಅದರ ಜೊತೆಯಲ್ಲಿ ಕಲ್ಲನ್ನು ಮತ್ತು ಭತ್ತವನ್ನು ಸೇರಿಸಿ ಕೊಡ್ತೇವೆ, ಅದಕ್ಕೆ ಭಾಗ್ಯ ಅಂತ ಹೆಸರಿಟ್ಟಿದ್ದೇವೆ. ಮಾತಾಡಲಿಲ್ಲ. ಹೌದು, ಕೇಳಿದ್ರು ಕೆಲವರೆಲ್ಲ. ಹೌದು, ಭತ್ತ ಸೇರಿಸಿ ಕೊಟ್ಟರೆ ಕಲ್ಲಿ ಹಾಕಂತ, ಕಲ್ಲಿನಂತೆ ನೀವು ಗಟ್ಟಿಯಾಗಬೇಕು ಅಂತ ಕೊಟ್ಟಿದ್ದೀವಿ. ಹಾಗೆ ಬರ ಪರಿಹಾರ, ನೆರೆ ಪರಿಹಾರ, ಕೊಳೆ ಪರಿಹಾರ, ಕೊಳೆ ಬರಲಿ ಬಿಡ್ಲಿ ಪರಿಹಾರ ಕೊಡುವುದು, ಈ ರೀತಿ ಎಲ್ಲ ಘೋಷಣೆ ಮಾಡಿದ್ದೇನೆ. ಹೋಯ್, ಕೊನೆಗೆ ಇಷ್ಟೆಲ್ಲ ಮಾಡಿದ ನಂತರ ಏನಾಯ್ತು, ಕೊನೆಗೆ ಅವರು ಭಂಡಾರದವ್ರು ಬಂದರು. ಹೋಯ್, ಈ ರೀತಿ ನೀವು ಕಂಡವರಿಗೆಲ್ಲ ಕೇಳಿದ್ದೆಲ್ಲ ಕೊಡ್ತೀರಿ, ಅದು ಭಂಡಾರದಲ್ಲಿ ಹಣ ಇಲ್ಲ ಅಂತ ಹೇಳಿದ್ರು. ಯಾರು ತಲೆ ಬಿಸಿ ಮಾಡಿಕೊಳ್ಬೇಡಿ, ವಿದೇಶದಿಂದ ಸಾಲ ತಕೊಂಡು ಬನ್ನಿ ಅಂತ ಹೇಳಿದ್ರು. ಕೊನೆ ಕೇಳಿದ್ರು ಅವ್ರು ಬಂದು, ಹೌದು ಈ ಸಾಲ ತೀರುವುದು ದೊಡ್ಡದಲ್ಲ, ಕೊನೆ ತೀರಿಸುವುದು ಯಾರು ಅಂತ ಕೇಳಿದ್ರು. ಅದು ಮುಂದೆ ಬಂದವ್ರು ನೋಡ್ಕೊಳ್ತಾರೆ, ನಮ್ಮ ತಲೆ ಬಿಸಿ ಬೇರೆ ಅಂತ. ನಾವು ಹೋಗುವಾಗ ಸರಿ ಸಾಲ ಮಾಡಿಟ್ಟು ಹೋಗಿಬಿಡು, ಮುಂದೆ ಬಂದವ್ರಿಗೆ ಕೂತ್ಕೊಳ್ಳಿಕ್ಕೆ ಆಗ್ಬಾರ್ದು, ತೀರ್ಸೋದೇ ಕೆಲಸ. ಆ ರೀತಿ ಈ ರೀತಿ ಎಲ್ಲ ಕ್ರಾಂತಿಕಾರಕವಾದ ವಿಚಾರ ಮಾಡಿ ಇತ್ತೀಚೆಗುಂಟಲ್ಲ ರಾಜ್ಯದಲ್ಲಿ ನನ್ನ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿಯೇ ಇಲ್ಲ. ಆ ರೀತಿ ಒಂದು ರೀತಿ ಹೊಸ ಅಲೆ ಹುಡಿಸಿದ್ದೇನೆ. ಹೌದೌದು. ಓ, ಯಾರೋ ನೋಡ್ಲಿಕ್ಕೆ ಬಂದಿದ್ದಾರೆ. ಹೌದಾ? ಈಗ ನಾನು ಅಧಿಕಾರಕ್ಕೆ ಏರಿದ ಮೇಲೆ ಒಂದಿಗೆ ಹೊರಾಡ ದೇಣಿಗೆ ಬಿಡುವೇ ಇಲ್ಲ, ಒಬ್ಬರಾದ್ಮೇಲೆ ಒಬ್ರು. ಬರ್ಲಿಕ್ಕೇಳಿ ಬರ್ಲಿಕ್ಕೇಳಿ. ನಾನು ಈ ಊರಿಗೆ ಹೊಸಬ, ಇಲ್ಲಿಯ ಕ್ರಮ ಎಲ್ಲ ನನಗೆ ಗೊತ್ತಿಲ್ಲ. ನನ್ನನ್ನು ಕರ್ಕೊಂಡು ಬಂದ್ರು ಅವರೇ ಹೋಗಿ ಕೊಟ್ಟು ನಾನು ನಿಮಗೆ ಪೀಠ ಕೊಡ್ಲಿಲ್ಲ ಅಂತ ಬೇಸರ ಮಾಡಬಾರ್ದು. ಅಂದ್ರೆ ನಿಮಗೆ ನಾ ಇದ್ದು ಕೊಟ್ಟರೆ ನಾ ಎಲ್ಲಿ ಕೂತ್ಕೊಳ್ಳಿ? ಬೇಡ, ಅಲ್ಲೇ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಿಕ್ಕೆ ಬರಲಿಲ್ಲ. ಹೌದಾ? ನಮಸ್ಕಾರ. ನಮಸ್ಕಾರ. ಇರಲಿ, ತಿರುಗಿ ಕೊಡುವುದಿಲ್ಲ. ಯಾಕೆ ಗೊತ್ತುಂಟ, ನಾನು ಈ ಪೀಠ ಏರುವ ಮೊದಲು ಕಂಡವರಿಗೆಲ್ಲ ನಮಸ್ಕಾರ ಕೊಟ್ಟಿದ್ದೆ. ಕಾರಣ ಇಲ್ಲದೆ ಒಬ್ಬ ಸತ್ತವರು ತಿರುಗಿಕೊಡ್ಲಿಲ್ಲ. ಹಾಗಾಗಿ ಆಲೋಚನೆ ಮಾಡಿದ್ದೇನೆ, ಆ ಕೊಟ್ಟದಷ್ಟು ತಿರುಗಿ ಬರುವವರೆಗೆ ಯಾರಿಗೂ ಕೊಡಬಾರ್ದು ಅಂತ. ಇನ್ನೊಂದು 2-3 ವರ್ಷ ಬೇಕು. ಕೊಟ್ಟಿದ್ದೆ, ತಮ್ಮ ಪರಿಚಯ ಆಗಲಿಲ್ಲ. ಚಂದ್ರಹಾಸ ಕೇಳಲಿಲ್ಲ, ಬಹುಶಃ ನನ್ನಷ್ಟು ಪ್ರಸಿದ್ಧಿಯಲ್ಲಿದ್ದ ಸುಳ್ಳು ನೀವು. ಮನೆಯಿಂದ ಹೊರಗೆ ಬೀಳಲಿಲ್ಲ. ಮತ್ತೆ ನಮ್ಮ ಹೊಂಡದಲ್ಲಿ ಉಂಟಲ್ಲ, ನಾವೇ ಬಂದ ಕಾರಣ ಕೇಳಿ ಹೇಳಿ. ನಿಮ್ಮ ತಂದೆ ಅವರಲ್ಲಿ ಬಂದ್ರಲ್ಲ? ಹೋಗಿದ್ದಾರೆ. ಹಾಗಾಗಿ ನಾ ಬಂದೆ.
ಯಾಕೆ ಅಂತ ನೀವು ಹೇಳುವುದೇ ಬೇಡ. ಸರಿ. ನನ್ನ ಅಪ್ಪನಿಗೆ ನನ್ನನ್ನು ಕಂಡ್ರೆ ಆಗುವುದಿಲ್ಲ. ನಾನು ಎದುರಿ ಬಂದ್ರೆ ಸಾಕು ಹೊಂಟೋಗ ಅಂತ ಹೇಳುವುದು. ಏನು ಪ್ರೀತಿ ಅಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ನಾವಿಬ್ರು ಒಂದೇ ರೀತಿ ಇದ್ದೇವೆ, ಒಂದೇ ಎತ್ತರ, ವಯಸ್ಸು ಎಲ್ಲ. ಹಾಗಾಗಿ ನೀವು ಎದುರು ಹೊತ್ತಕ್ಕೆ ಹೊರಟು ಹೋಗಂತೀವಿ. ಹಾಗಾಗಿ ಬಂದ್ರ ನಿಮ್ಮ ಅಪ್ಪರಿ ಮನೆ ನಿಲ್ಲಿಕ್ಕೆ ನಾನು ಅವ ಎಲ್ಲಿ ಜಗಲಿಯಲ್ಲಿದ್ದರೆ ನಾವು ಹಿತ್ತಲ ಕಡೆಯಲ್ಲಿ ಇರ್ತೇವೆ. ಅವ ಹಿತ್ತಲ ಕಡೆಯಲ್ಲಿದ್ದರೆ ಆಲಕ್ಕಕ್ಕೆ ಬಂದದ್ದಲ್ಲ. ಇಲ್ಲಿಂದ ಹೊರಟು ಹೋಗುವಾಗ ಏನೋ ಬಹುಮುಖ್ಯವಾದ ವಿಷಯವೊಂದನ್ನು ನಿಮಗೆ ಹೇಳಲಿಕ್ಕೆ ಮರೆತಂತೆ. ನಿಮಗೆ ತಿಳಿಸ್ಲಿಕ್ಕೆ ನನ್ನನ್ನು ಕಳಿಸಿದ್ದೆ. ಹೇಳಿ ಹೇಳಿ. ಎಂತ ವಿಷಯ ಮತ್ತೆ ಬರೆದು ಕಳಿಸಿದ್ದೆ. ಬರ್ದಿದ್ದಾರಾ? ಕೊಡಿ ಬರ್ದಿ ಕೊಡಿ ತಕ್ಕೊಡಿ. ಯಾವುದು ನಮಗೆ ಬೇರೆಯವ್ರ ಗಂಟಿ ಕೈ ಯಾಕೆ ಬೇಸ ಇಲ್ಲ ಅಲ್ಲ. ನಿಮ್ಮ ಅಪ್ಪನ ಗಂಟಿ ನಮ್ಮಪ್ಪನ ಗಂಟು ಅದು ನಮಗೆ ಸಿಗಬೇಕು, ಪ್ರಶ್ನೆ ಬೇರೆ. ಆದ್ರೆ ನಿಮಗೆ ಗೊತ್ತಿಲ್ಲ. ನಿಮ್ಮ ಕೈಯಲ್ಲಿ ಕೊಡದೆ ಅದನ್ನು ಅಲ್ಲಿ ಕಟ್ಟಿದ ಅಪ್ಪ ಯಾಕೆ ಗೊತ್ತುಂಟಾ? ನೀವು ಹೇಳ್ಬೇಕು. ಅಂದ್ರೆ ಈ ಮಂತ್ರಿಗಳಿದ್ದಾರಲ್ಲ, ಅವ್ರು ಯಾರನ್ನೂ ನಂಬುವುದಿಲ್ಲ. ಹಾಗಾಗಿ ಮಂತ್ರಿಗಳನ್ನೂ ಯಾರೂ ನಂಬುವುದಿಲ್ಲ. ಗೊತ್ತಾಯ್ತಲ್ಲ? ಅವರು ಮಂತ್ರಿಗಳಂದ್ರೆ ಹಾಗೆ. ನಾನೇ ಬಿಟ್ಕೊಳ್ಳ. ಒಂದು ಗಂಟು ಹಾಕಿ ಊದಕ್ಕೆ ಬರುವುದಿಲ್ಲ. ಇವರೆಲ್ಲ ಪ್ರಧಾನ ಮಂತ್ರಿಗಳು. ಹೆಂಗಸರು ಗಂಟು ಹಾಕಿದಾಗ ಹಾಕಿದ್ದಾರೆ. ನಿಮ್ಮ ಅಪ್ಪ ಮಗನ ಏನ್ ಮಾಡುವ ಆಗಿಲ್ಲ ಅಷ್ಟೇ. ಇರ್ಲಿ, ಓದಿ ಬಿಡು. ಓದಬೇಡಿ, ಓದಬೇಕು. ಆದ್ರೆ ಏನೋ ಗೊತ್ತಿನ ವಿಷಯ ಅಂತ. ನಾನು ಬೇರೆ ಅಲ್ವಾ? ಹಾ, ಗೊತ್ತಿರುತ್ತೇನೆ. ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು. ಹಾಗಿದ್ರೆ ಬಂದವರಿಗೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ. ಯಾರಲ್ಲ? ಯಾರಿಲ್ಲ. ಯಾರು ಇಲ್ಲ. ನಮ್ಮ ಆಡಳಿತವನ್ನೂ ಅದೇ ಗತಿ. ಯಾರದು? ಆ 3ನೇ ಉಪ್ಪರಿಗೆಯ 7ನೇ ಕೋಣೆ ಬರಿದಾಗಿದೆಯಾ ನೋಡಿ. ವರ್ಷದ ಕೊನೆ ಎಲ್ಲ ತುಂಬೋಗಿದೆ ಇಲ್ಲಿ. ತುಂಬೋಗಿದೆ. ಹೌದೌದು, ಸ್ವಲ್ಪ ಕೇಳ್ತಾರೆ ಜನ ಹೆಚ್ಚು ಇವತ್ತು ಅಂತ. ಅಲ್ಲ, 8ನೇ ಕೋಣೆ ಯಾರು ಭಾಗವತ್ರಿದ್ದಾರಂತೆ. ಭಾಗವತ್ರಿಗೆ ಪ್ರತ್ಯೇಕ ಕೋಣೆ. 3 ತಾಸಿಗೆ 2 ಜನ, 3 ಜನ. ಪ್ರತ್ಯೇಕ ಕೋಣೆ ಬೇರೆ. ಯಾವ ಸುದ್ದಿ ಹೇಳುತ್ತೆ? ನಿಮ್ಗೆಲ್ಲ ಬಿಡಿ, ಮತ್ತೊಬ್ಬರಿದ್ದಾರೆ. 9ರಲ್ಲಿ ಮತ್ತೆಲ್ಲ ಪಾಪ ಇಲ್ಲಿ ಯಾಕೆ 2-3 ಹಿಡ್ಕೊಂಡು ಬರ್ತಾರೆ. ಬಾರಿಸ್ಲಿ ಬಿಡ್ಲಿ 3-4 ಹಿಡ್ಕೊಂಡು ಬರ್ತಾರೆ. 10ರಲ್ಲಿ ಚೆಂಡೆ ಬಿಡಿಯವ್ರು ಇರ್ಲಿ ಪಾಪ, ದೊಡ್ಡದವ್ರು ಪಾಪ ಅವರು. ಹಾಗಿದ್ರೆ 14ಕ್ಕೆ ಹಾಕಿ. 14ರಲ್ಲಿ ವ್ಯವಸ್ಥೆ ಉಂಟು. 14 ಅಡ್ಡಿಲ್ಲಪ್ಪ. ಅರ್ಥಾಯ್ತಲ್ಲ? ಯಾರಲ್ಲಿ ಇವರನ್ನ ಅಲ್ಲಿ ಹಾಕಿದ ತಕ್ಷಣದಲ್ಲಿ 2 ಜನ ಬಿಚ್ಚುಗತ್ತಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು. ಯಾಕೆ ಕತ್ತಿ ಹಿಡ್ಕೊಂಡು ನಿಲ್ಲೋದು? ಅಂಗರಕ್ಷಕರು ನಂಬೌದಾ? ಅವ್ರಿಗ್ಲೇ ಕಡೆಗೆ ಹೆಚ್ಚು ಕಡಿಮೆ ಆಗಿತ್ತು ಅಂತ ಹಾಗೇನಾದ್ರೂ ಕೊನೆ ಗೊತ್ತಾಗ್ತದಲ್ಲ. ಹೆಚ್ಚು ಕಡಿಮೆ ಆಗಿತ್ತಪ್ಪ, ಗೊತ್ತಾಗಿದೆ. ಗೊತ್ತಾಗಿದೆ. ಇವ ಹೋದ ಮಗ ಬಂತವ. ಯೋಚನೆ ಮಾಡಬೇಡಿ. ಅವ್ರನ್ನ ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಏನ್ ಮಾಡ್ತೀವಿ ನಾವು 15, 20, 30 ವರ್ಷಗಳವರೆಗೆ ಸುದೀರ್ಘ ವಿಚಾರಣೆ ಮಾಡಿ ಶಿಕ್ಷೆ ಕೊಟ್ಟಿವಿ. ನಮ್ಮಲ್ಲಿ ಆ ವ್ಯವಸ್ಥೆ, ನಿಮ್ಮ ಆಡಳಿತ ವ್ಯವಸ್ಥೆ ಹೇಳ್ತಿದ್ದೀಲ್ವೋ? ಓದಿ ಬೇಗ ಉತ್ತರ ಕೊಡಿ. ವಿಷಯ ಅಲ್ಲಿ ಎಲ್ಲ ಕುಡಿಯುವುದಕ್ಕೆಲ್ಲ ಉಂಟು. ಕುಡಿಯುವುದಕ್ಕೆ, ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆ ಉಂಟು. ಹೀಗೆ ಎಲ್ಲ ಕೊಡುವವರೆಲ್ಲ ಹೀಗೆ ಇದ್ದಾರೆ. ತರ್ತಾರೆ. ಮಜಾ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿಯವರೆಗೆ ಯಾರಾದ್ರೂ ಈಗ ಬಂದ್ರೆಲ್ಲ ಉಪಚಾರ ಮಾಡುವ ಅಪ್ಪ ಆಗಿದ್ದ. ಈಗ ನಮ್ಗೆ ಈಗ ಬಂದ ತಕ್ಷಣ ಎಲ್ಲ ತಲೆ ಬಿಸಿ ಆಗುವುದು. ಓದುವಲ್ಲ, ಬಿಡಿಸುವುದು ಕಷ್ಟ. ಸುತ್ತಾಕಿದ್ದಾರೆ ನೋಡಿ ಎಷ್ಟು. ಒಯ್ಯಪ್ಪ, ಅಕ್ಷರ ನೋಡಿ, ಕಾಕೆ ಕಾಲು ಗುಬ್ಬಿ ಕಾಲು. ಶ್ರೀಮತ್ ಸಜೀವ ಶಿರೋಮಣಿ ನಾಳೆ ಬೆಳಗ್ಗೆ ಸತ್ರಷ್ಟೇ ಹೋಯ್ತು. ಯಾಕೆಂದ್ರೆ ನನ್ನಪ್ಪನ ಬಾಯಲ್ಲಿ ಶ್ರೀಮತ್ ಸಚಿವ ಶಿರೋಮಣಿ ಅಂತ ಹೇಳಿಸಿಕೊಂಡಲ್ಲ. ನನ್ನಪ್ಪ ನನ್ನನ್ನು ಕರೆಯುವುದು ಹಾಗೆ ಗೊತ್ತುಂಟ? ಅವಲಕ್ಕಿ ಸುಬ್ಬ, ಸಗಣಿ ಮಂಜ, ಗಣಗಾಂಪ, ಬೆಳೆ ಬಾವ, ದರಿದ್ರದವನೇ, ಅಪ್ಪೆ ಬೆಳೆ ಮುಖದವನೇ, ವಿಷರೋಗ ಬಂದ ತೆಂಗಿನ ಮೇಳೆಯ ಮುಖದವನೇ. ಅಪ್ಪ, ಇಂಥ ಶಬ್ದ ಎಷ್ಟುಂಟು ಗೊತ್ತುಂಟ? ನೀವೇನಾದ್ರೂ ಸಿಗ್ಬೇಕಿತ್ತು, ನಿಮ್ಗೆ ಇನ್ನೂ ಹೊಸ ಶಬ್ದ ಆಗ್ತಿದ್ದ. ಓದುವುದೇ ಕಷ್ಟಪ್ಪ. ನಿಜವಾಗಿ ಇವನ ಅಕ್ಷರ ನೋಡಿದ್ರೆ ನನಗೆ ಏನು ಅನಿಸ್ತಾ ಉಂಟು ಗೊತ್ತುಂಟ? ಇವ ರಾಜಕಾರಣಿ ಆಗುವ ಬದಲಾಗಿ ವೈದ್ಯ ಆಗಬೇಕಿತ್ತು. ಆ ವೈದ್ಯರ ಅಕ್ಷರ ಯಾರಿಗೂ ಗೊತ್ತಿಲ್ಲ. ಅವ್ರು ಮದ್ದು ಕೊಡುವವ್ರಿಗೆ ಮಾತ್ರ ಗೊತ್ತಾಗ್ತದೆ. ಮುಂದೋಗುವಲ್ಲ.
ಹೌದು ಹೌದು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ. ಓ ನನಗೋಗಳಿದ್ದಲ್ಲ, ಅವನಿಗೆ ಅವನೇ ಹೊಗಳ್ಕೊಂಡು ದುಷ್ಟಬುದ್ಧಿ ಬಿಡಿ ಹೊಗಳ್ಕೊಳ್ಳಿ. ದುಷ್ಟಬುದ್ಧಿಯು ನಿಮಗೆ ಬರೆಸಿ ನೇಮಿಸಿದ ಕಾರ್ಯಮೀ ಚಂದ್ರಹಾಸಂ ಚಂದ್ರಹಾಸ ಮಹಾಹಿತ ನಮಗೆ ಸಂದೇಹ ಇಲ್ಲಿದಕ್ಕೆ ಸಾಮಾನ್ಯದವನಲ್ಲ. ಮುಂದಕ್ಕೆ ಅರಸನಪ್ಪನೆಂದೀತನಂ ಕೊಳುಹಿದೇನು ನಿನ್ನ ಬಳಿಗಿದ ನರಿ. ನರಿ ಯಾಕೆ ಬಂತಿಲ್ಲ? ಗುರುಮಠಕ್ಕೆ ಹೋಗುದಿಲ್ಲ ನೀವು? ಹೋಗಿದ್ದಪ್ಪ, ಅವ್ರು ಗುರುಮಠದ ಒಳ ಕೂತಿದ್ದಕ್ಕಿಂತ ಹೊರಗೆ ತಿರುಗಿದ್ದೆ ಹೆಚ್ಚು. ಆಗ ನರಿಯುವುದೆಲ್ಲ ಓದ್ತೀನಿ. ನಿಧಾನ ಓದಿ. ಇದ ನರಿ ನರಿ ಇದ ಅರಿಯುವುದು. ನರಿ ಅರಿಯುವುದು ಅರಿಯುವುದು ನರಿಯುವುದು ಅರಿಯುವುದಲ್ಲ. ಅರಿಯುವುದು ಬರೆಯುವ ಬದಲು ಇದನ್ನು ನರಿಯುವುದು ಅಂತ. ಅಪ್ಪನಿ ಬರೀಲಿಕ್ಕೂ ಬರುವುದಿಲ್ಲ, ನನಗೆ ಓದ್ಲಿಕ್ಕೆ ಬರುವುದಿಲ್ಲ, ಪ್ರಶ್ನೆ ಬೇರೆ ಬಿಡಿ. ಇದನರಿಯುವುದು ಹೊತ್ತುಗಳೇಗೆ ಬಂದ ಬಳಿಕವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ನಾನ್ಯಾಕೆ ನೋಡ್ಲಿ, ನನಗೆ ಅದೇ ಕೆಲಸ. ಅಲ್ಲಿ ಓದುವುದಕ್ಕಿಂತ ಅಭಿನಯ ಒಳ್ಳೆಯದುಂಟು ಕೈ, ಅದೇ ಬೇಗ ತಿರುಗ್ತದೆ. ಅದು ಇನ್ನೊಂದು ಸಾಲು ತಪ್ಪಿ ಹೋಗ್ತದೆ. ಯಾಕೆಂದ್ರೆ ಅಪ್ಪನಿಂದ ಸಾಲ ಯಾಗುಂಟು ಗೊತ್ತುಂಟ, ಆರಂಭ ಆದದ್ದು ಇಲ್ಲಿ ಮುಟ್ಟಿದ್ದು ಇಲ್ಲಿಗೆ. ಏನ್ ಸಾಲು ನೋಡಿ. ಹೊತ್ತುಗಳಿಗೆ ಬಂದ ಬಳಿಕ ಕುಲಶೀಲ ವಿತ್ತ ವಿದ್ಯಾವಯ ವಿಕ್ರಮಗಳನ್ನು ನೋಡ್ತಾರೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಿಗೆ ಉತ್ತರೋತ್ತರ ಒಪ್ಪುವುದು. ಘನಮಹಿಮನು ಇವನು ಪೋಲುವನಾರೆ, ಘನಮಹಿಮನು ಇವನು ಪೋಲುವನಾರೆ, ಸಹಜಯ ನೀಗುವೆನು ಇವನು ಸಹಜಯ ನೀಗುವೆನು, ಘನಮಹಿಮನು ಇವನು ಪೋಲುವನಾರೆ ಇಷ್ಟುದ್ದದ ಲೇಖನ. ವಿಷಯ ಇಷ್ಟೇ. ಎರಡೇ ವಾಕ್ಯದಲ್ಲಿ ನಾನು ಹೇಳಿ ಪೂರೈಸಲ ಇದ್ನ. ಆ ಲೇಖನದಲ್ಲಿ ಬರೆದದ್ದು ಹುಡುಗ ಯೋಗ್ಯ ಇದ್ದಾನೆ, ತಂಗಿ ಕೊಟ್ಟು ಮದುವೆ ಮಾಡು, ಮುಗಿತು. ಅದು ಇದು ನರಿ ಹುಲಿ ಸಿಂಹ ಎಲ್ಲ ಬರ್ತದೆ, ಬೇಕಾದಲ್ಲ ನಮ್ಮ ತಲೆ ಹಣ್ಣು. ಅದ್ರ ಅಪ್ಪ ಯಾಕೆ ಬರದ ಎಂಥ ಒಂದು ಸಮಸ್ಯೆಯಾಗಿ ಹೋಯ್ತು ನೋಡಿ. ಹೊತ್ತು ಕಡೆ ಇವನಿಗೆ ಕೊಟ್ಟ ಮದುವೆ ಮಾಡು, ಅಪ್ಪಯ್ಯ ಇಲ್ಲ ನನ್ನಲ್ಲಿ ಮದುವೆ. ಅರ್ಥ ಆಯ್ತು. ನನ್ನನ್ನು ಯಾವಾಗಲೂ ಹೆಡ್ಡ ಹೆಡ್ಡ ಅಂತ ಹೇಳುದು, ಗಣಗಾಂಪ ಅಂತ ಹೇಳುವವನು ನನ್ನ ಬುದ್ಧಿವಂತಿಕೆಯನ್ನ ಹೊರಗೆ ಹೆಚ್ಚು ಅಂತ ಮರ ಕೊಯ್ಯುವನು, ಹೊರ ಹೆಚ್ಚುವುದು ಪರೀಕ್ಷಿಸುವುದಕ್ಕಾಗಿ, ಅದನ್ನ ತಿಕ್ಕೆ ನೋಡುವುದಕ್ಕಾಗಿ. ಹಾ, ಏನು ಮಾಡ್ತಾನೆ ಇವನ ಕಾರ್ಯ ಕೌಶಲ್ಯ ನೋಡುವ ಅಂತ ಅಪ್ಪ ಇದನ್ನ ಆ ಒಂದು ರೀತಿ ಅಗ್ನಿ ಪರೀಕ್ಷೆಗೆ ಕೊಟ್ಟಿದ್ದಾನೆ. ಬಿಟ್ಟೇನಾ, ನಾನು ಏನು ಅಂತ ತೋರಿಸಿ ಬಿಡ್ತೇನೆ. ಇವನಿಗೆ ಮದುವೆ ತಂಗಿ ಕೊಟ್ಟು ಮದುವೆ ಮಾಡಿ ಮುಗಿಸಿ ಬಿಡು. ಹೋಯ್, ನನಗೆ ಮದುವೆ ಆಗಿ ಗೊತ್ತಿಲ್ಲ, ಮಾಡಿಸಿ ಗೊತ್ತಿಲ್ಲ, ಏನು ಮಾಡುವ ಮದುವೆ? ಪುರೋಹಿತರಿಗೆ ಗೊತ್ತು, ಅವರನ್ನೇ ಕರೆದು ಅವರಲ್ಲೇ ಮದುವೆ ಮಾಡಿಸಿ ಬಿಡ್ತೇನೆ. ಯಾರ